ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಪರಾಭವ ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಲೈಫಲ್ಲೂ ಬೇವು ಕಮ್ಮಿಯಾಗಿ ಬೆಲ್ಲ ನೆನೆ ಸಿಕ್ಕಾಬಟ್ಟೆ ಇರಲಿ ಆ್ಯಂಡ್ ಎಲ್ಲರೂ ಸಿಕ್ಕಾಬಟ್ಟೆ ಖುಷಿಯಿಂದ ಸಿಹಿಯಾಗಿ ಈ ವರ್ಷದ ಹಬ್ಬನ ಆಚರಣೆ ಮಾಡಿ ಆ್ಯಂಡ್ ನಿಮ್ಮ ಈ ವರ್ಷ ಪೂರ್ತಿ ಎಲ್ಲರೂ ಖುಷಿಯಾಗಿರಿ. ಯಾವುದೇ ರೀತಿ ಕಷ್ಟ ಎಲ್ಲನೂ ಕಮ್ಮಿಯಾಗಿ ಎಲ್ಲರಿಗೂ ಸಕ್ಸಸ್ ಆಗಲಿ ಅಂಥೇಳಿ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ನನಗೂ ಕೂಡ ಎಲ್ಲರೂ ವಿಶ್ ಮಾಡಿ. ಆ್ಯಂಡ್ ನನ್ನ ಮಗ ಬಂದೆ ಹೇಳಿ ಹ್ಯಾಪಿ ಯುಗಾದಿ ಅಂತ ಹೇಳು. ಹೇಳು ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಇವತ್ತು ಆಲ್ಮೋಸ್ಟ್ 11:30 ಆಗ್ತಾ ಬಂತು. ಇನ್ನು ಪೂಜೆ ಆಗಿಲ್ಲ, ಬಿಕಾಸ್ ಬೆಳಗ್ಗೆಯಿಂದ ಸುಮಾರು ಸತಿ ಪವರ್ ಕಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇನ್ನು ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಇದೆ, ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ನೈವೇದ್ಯಕ್ಕೆ ಏನಾದ್ರು ರೆಡಿ ಮಾಡಿಬಿಟ್ಟು ಬೇಗ ಪೂಜೆನ ಮಾಡೋದಷ್ಟೇ. ಆ್ಯಂಡ್ ನಾನು ಈ ಥರ ಸಿಂಪಲ್ಲಾಗಿ ಮೆಹಂದಿ ಹಚ್ಕೊಂಡಿದ್ದೀನಿ. ಆ್ಯಂಡ್ ಹಬ್ಬ ಆಗಿರೋದ್ರಿಂದ ಕೈ ತುಂಬ ಬಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಬಾಗಿಲು ತೆಗಿತಿದ್ದಂಗೆ ಸೂರ್ಯ ಬೆಳಗಾಯಿತು, ಹೇಳಮ್ಮ ಅಂತಂದು ಅಂತ ಫುಲ್ ಮೇಲೆ ಬಂದುಬಿಟ್ಟಿದ್ದ. ರಾತ್ರಿ ಮಳೆ ಬಂದಿದ್ದರಿಂದ ಎಲ್ಲ ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆನೇ ಚೆನ್ನಾಗಿತ್ತು. ಹೇಗಿದೆ ನೋಡಿ ಕ್ಲೈಮೇಟು, ಬ್ಯೂಟಿಫುಲ್ ಆಗಿರುತ್ತೆ ನಮ್ಮ ಮನೆ ಹತ್ರ ವೆದರ್ ಅಂತೂ. ನಾನು ಎಂಜಾಯ್ ಮಾಡೋದೇ ಖುಷಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾನೆ ನೋಡಿ ಸೂರ್ಯ. ಆಮೇಲೆ ನಮ್ಮ ದಿನನಿತ್ಯದ ಕಾರ್ಯಗಳೆಲ್ಲ ಶುರು ಆಯಿತು. ಬೇಗನೆ ಎದ್ದು ಬಾಗಿಲೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ಎಲ್ಲ ಸೀಸನಲ್ಲಿ ಯಾರು ಬರೋದು ತಡ ಆದರೂ ಯಾರು ಬರೋದು ಬೇಗ ಆದ್ರೂ ಲೇಡೀಸಿಂದ ಏನು ರೊಟೀನ್ ಕೆಲಸಗಳಿದೆ, ಈ ಬೆಳಗಾಗೆದ್ದು ಹೊಸಲು ತೊಳೆಯೋದು, ಮುಂದೆ ರಂಗೋಲಿ ಹಾಕೋದು, ಇದು ಮಾತ್ರ ಯಾವುದೇ ಚೇಂಜಸ್ ಆಗೋದಿಲ್ಲ. ಆ್ಯಂಡ್ ಅಟ್ ಲಾಸ್ಟ್ ಸಿಂಪಲಾಗಿ ಮಾಡಿದೆ, ಯಾಕಂದರೆ ಲಡ್ಡು ಓಡಾಡೋದ್ರಿಂದ ಎಲ್ಲ ಮೆಸಪ್ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಅವ್ನು ಓಡಾಡಿದ್ರು ಜಾಸ್ತಿ ಇದಾಗಬಾರ್ದು ಅಂದ್ಬಿಟ್ಟು ಸಿಂಪಲ್ಲಾಗಿ ಹೀಗೆ ಮಾಡಿದ್ದೀನಿ. ಹಬ್ಬ ಆದಮೇಲೆ ಕಿಚನಲ್ಲಿ ಕೆಲಸ ಡೆಫಿನೆಟ್ಲಿ ಸಿಕ್ಕಾಪಟ್ಟೆನೇ ಇದ್ದಿದ್ದು. ನಮ್ಮನೇನು ಇನ್ನು ಹೋಳಿಗೆ ಇವಾಗ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೋಳಿಗೆ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಅಮ್ಮನ ಎಮೋಷ್ನಲ್ ಬ್ಲ್ಯಾಕ್ ಮೈಲ್. ಹಬ್ಬ ಅಂದಮೇಲೆ ಬೇಳೆ ಬೆಲ್ಲ ಸೇರಲೇಬೇಕು, ಹೋಳಿಗೆ ಮಾಡಲೇಬೇಕು ಅಂತಂದು ಅಂತ ನಾನು ಸ್ವಲ್ಪ ಮನೆಯಲ್ಲಿ ಹೋಳಿಗೆ ಕಮ್ಮಿ ತಿನ್ನೋದು ಅಂದ್ಬಿಟ್ಟು ನಾನು ಪಾಯಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಇಲ್ಲ, ಹೋಳಿಗೆನೇ ಮಾಡು ಅಂತ ಹೇಳಿದ್ರಿಂದ ಸೊ ಇವಾಗ ಹೋಳಿಗೆ ಮಾಡ್ತಿದ್ದೀನಿ. ನಿಮ್ಮ ಮನೆಗಳಲ್ಲಿ ಏನೇನು ಸ್ಪೆಷಲ್ಲು ಆ್ಯಂಡ್ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ಕೂಡ ಕೆಲವೊಬ್ಬರು ಪೋಸ್ಟ್ ನಾವು ನೋಡ್ತೀವಿ ಹೇಗಿದೆ ನಿಮ್ಮದು ಹಬ್ಬದ ಆಚರಣೆಗಳು ಹೇಗೆ. ಕೆಲವರು ಎಷ್ಟು ತೆಳ್ಳಗೆ ಹೋಳಿಗೆ ತಡ್ತಾರೆ ಅಂದರೆ ಡೆಫಿನೆಟ್ಲಿ ನನಗಂತೂ ಅಷ್ಟೊಂದು ಏನು ಹೇಳೋದು, ತೆಳ್ಳಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಐ ಆಮ್ ನಾಟ್ ಹೋಳಿಗೆ ಎಕ್ಸ್ಪರ್ಟ್. ಗ್ಯಾಸ್ ಹಚ್ಚಿಲ್ಲ, ಹೋಳಿಗೆ ಮಾಡ್ಕೊಂಡು ಕೂತಿದ್ದೀನಿ. ಆ್ಯಕ್ಚುಲಿ ಪ್ರತಿ ಯುಗಾದಿ ಹಬ್ಬಕ್ಕೆ ಅಮ್ಮನ ಮನೆಯಲ್ಲಿ ಎಡೆ ಇಡ್ತಾರೆ. ಯೂಶ್ವಲಿ ಹೋಗ್ತಾಯಿದ್ದೆ, ಬಟ್ ಈ ಟೈಮ್ ಹೋಗ್ಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲೇ ಬ್ಯಾಂಗ್ಳೂರಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಹಾಗೂ ಅಮ್ಮ ಬಾ ಅಂತ ಹೇಳಿದ್ರು, ಹೋಗ್ಲಿಕ್ಕಾಗಲಿಲ್ಲ ನಾನು, ಯಾಕಂದರೆ ಈಗ ರೀಸೆಂಟಾಗಿ ಅಲ್ಲಿಂದ ಬಂದಿದ್ದರಿಂದ ಮತ್ತು ಪುನಃ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ನೆನ್ನೆ ಲಡ್ಡುದು ಸ್ಕೂಲ್ ಕೂಡ ಮುಗ್ದಿದ್ದರಿಂದ ಸೊ ಇಮಿಡಿಯೇಟಾಗಿ ಊರಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಹೋಗಲಿಲ್ಲ. ಆ್ಯಂಡ್ ಮಧ್ಯೆ ಲಡ್ಡು ಕೂಡ ಬಂದು ತಲೆ ತಿಂತಾನೆ ಇದ್ದ, ಏನು ಮಾಡ್ತಿದ್ದೀಯಮ್ಮ ಹಾಗೆ ಹೀಗೆ ಅಂತಂದು ಅಂತ. ಸೊ ಅವನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಬೇಡಪ್ಪ, ನೀನು ಮಾಡೋದಕ್ಕಿಂತ ಮಾಡ್ದಲೇ ಇರೋದೇ ನಂಗೆ ಹೆಲ್ಪು ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ.
ಹಬ್ಬಗಳಲ್ಲಿ ಈ ಥರ ಬಳೆ ಹಾಕ್ಕೊಂಡು ಮೆಹಂದಿ ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡ್ಲಿಕ್ಕೆ ನನಗಂತೂ ಸಖತ್ ಇಷ್ಟ ಆಗುತ್ತೆ. ಅದು ಹಬ್ಬದ ವೈಬ್ ಇನ್ನೂ ಜಾಸ್ತಿ ಮಾಡುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಎಷ್ಟು ನೋಡಿಕೊಂಡ್ರು ನನಗೆ ತೃಪ್ತಿ ಇರಲಿಲ್ಲ. ಅವಾಗವಾಗ ನಾನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ತಾನೇ ಇದ್ದೆ. ನಿಮಗೆಲ್ಲ ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ಹಬ್ಬ ಸ್ಪೆಷಲ್ ನಾನು ಮಾಡಿರೋದು ಹೋಳಿಗೆ ಸಾಂಬಾರ್, ಇದು ಏನಿದು ಬೀಟ್ರೂಟ್ ರಾಯ್ತ, ಜವಳಿಕಾಯಿ ಪಲ್ಯ, ಬೇವು ಬೆಲ್ಲ, ಮಾವಿನಕಾಯಿ ಚಿತ್ರಾನ್ನ, ನೆಕ್ಸ್ಟು ವಡೆ, ವೈಟ್ ರೈಸ್, ಸಾಂಬಾರ್ ಬಂದು ಬೀನ್ಸು ಮತ್ತು ಮಾವಿನಕಾಯಿ ಹಾಕಿ ಮಾಡಿದ್ದೀನಿ. ಎಷ್ಟು ನಮ್ಮನೆ ಅಡುಗೆ. ಈಗ ಬೇಗ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿ ಊಟ ಮಾಡಬೇಕು. ಹೀಗೆ ಸಿಂಪಲಾಗಿ ದೇವರಿಗೆ ಪೂಜೆ ಮುಗಿಸ್ದೆ. ಪೂಜೆ ಮುಗಿದ್ಮೇಲೆ ಆಲ್ರೆಡಿ ಟೈಮ್ ಆಗಿತ್ತು, ಹೊಟ್ಟೆ ಭಯಂಕರ ಹಸಿವಾಗ್ತಿತ್ತು. ಸೊ ಊಟ ಆದಮೇಲೆ ಸಿಗ್ತೀನಿ. ಬಾಯ್. ಒಂದು ಭರ್ಜರಿ ಊಟ ಮಾಡಿದ್ವಿ. ಹಬ್ಬದ ದಿನ ಬಾಳೆದೆಲೆನಲ್ಲಿ ತಿನ್ನೋದೇ ಒಂದು ಚಂದ ಅಲ್ಲ. ಊಟ ಆದಮೇಲೆ ಒಂದು ಭರ್ಜರಿ ನಿದ್ದೆ ಮಾಡೋದು ಹಬ್ಬದ ಮ್ಯಾಂಡೇಟ್ರಿ ಅದು. ಸೊ ಇವಾಗ ನಿದ್ದೆ ಮಾಡಲೇಬೇಕು. ಫುಲ್ ಟಯರ್ಡಾಗಿ ಹೋಗಿದೆ ಬೆಳಗ್ಗೆ ಬೇಗನೆ ಎದ್ದಿದ್ದರಿಂದ. ಸೊ ಈ ನನ್ನ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಹೈಪ್ನ ಕೂಡ ಮಾಡಿ. ಹೀಗೆ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ನಾನು ನಿಮ್ಮ ಜೊತೆಗೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಟಾಟಾ, ಬಾಯ್. ಕೀಪ್ ಸ್ಮೈಲಿಂಗ್. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ಬಾಯ್.